ಮೀಶೋ ಹೊಸ ಕುರ್ತಾ ಸೆಟ್ ಹಾಲ್ಗೆ ಸ್ವಾಗತ. ಇದರಲ್ಲಿ 352 ರೂಪಾಯಿಂದ ಸ್ಟಾರ್ಟ್ ಆಗೋ ಕುರ್ತಾ ಸೆಟ್ ಇದೆ. ಒಂದೊಂದು ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಪ್ಯಾಟರ್ನ್, ಎಲ್ಲ ಹೊಸ ಕುರ್ತಾ ಸೆಟ್. ಬನ್ನಿ. ನಮಸ್ಕಾರ ಕಿಶೋರ್ ಫ್ಯಾಮಿಲಿ, ಹೇಗಿದ್ರೆ ಎಲ್ರು? ಇವತ್ತಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಮೀಶೋ ಕುರ್ತಾ ಸೆಟ್ ಹಾಲ್ನ ರಿವ್ಯೂ ಮಾಡ್ತಾ ಇದ್ದೀವಿ. ಅದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 352 ರೂಪಾಯಿ. ತಡ ಯಾಕೆ, ಬನ್ನಿ ಯಾವ್ಯಾವ ಎಲ್ಲ ಕುರ್ತಾ ಸೆಟ್ ಬಂದಿದೆ, ಯಾವ್ಯಾವ ಪ್ಯಾಟರ್ನ್ ನಮ್ಮ ಹತ್ರ ಈ ಕುರ್ತಾ ಸೆಟ್ ಹಾಲಲ್ಲಿ ಸಿಗುತ್ತೆ ಎಲ್ಲ ಚೆಕ್ ಮಾಡೋಣ. ಬನ್ನಿ ಮೊದಲನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ಮೊದಲನೇ ಕುರ್ತಾ ಸೆಟ್ ಬ್ಲ್ಯಾಕ್ ಕಲರಲ್ಲಿದೆ. ಓಪನ್ ಮಾಡೋಣ ಬನ್ನಿ. ಓ ಶಿಟ್. ಸೊ ನೋಡಿ, ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ, ಕಂಪ್ಲೀಟ್ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ನೋಡ್ಬೋದು ಇಲ್ಲಿ ಫುಲ್ ಸ್ಲೀವ್ಸ್ ಇದೆ. ಸ್ಲೀವ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದೇ ಹೇಳಿದ್ನಲ್ವಾ, ಕಾಶ್ಮೀರಿ ಅಥವಾ ಪಾಕಿಸ್ತಾನಿ ಸ್ಲೀವ್ಸ್ ಬರುತ್ತಲ್ಲ, ಆ ಥರ ಇದೆ ಇದು. ಆ್ಯಂಡ್ ವಿ ನೆಕ್ ಎಂಬ್ರಾಯ್ಡ್ರಿ ವರ್ಕ್ ತುಂಬಾ ಆಗಿದೆ ಇದ್ರ ಮೇಲ್ಗಡೆ. ಓಕೆ, ಇದ್ರದ್ದು ಫ್ಲೇರ್ ಜಾಸ್ತಿ ಇದೆ, ತುಂಬ ಅಗಲ ಇದೆ. ಕೆಳಗಡೆ ಒಂಥರ ನೋಡ್ಬೋದು ಇಲ್ಲಿ ಅನಾರ್ಕಲಿ ಥರನೇ ಇದೆ. ಎಂಬ್ರಾಯ್ಡ್ರಿ ವರ್ಕ್ ಸಖತ್ತಾಗಿದೆ. ನೆಕ್ ಮೇಲೆ, ಸ್ಲೀವ್ಸ್ ಮೇಲ್ಗಡೆನೂ ಸಖತ್ತಾಗಿದೆ. ನೋಡಿ ಇಲ್ಲಿ ಎಷ್ಟೊಂದು ಎಂಬ್ರಾಯ್ಡ್ರಿ ವರ್ಕ್ ಇದೆ. ಆ್ಯಂಡ್ ಕೆಳಗಡೆನೂ ಇದೆ. ಕಟ್ಟಿಂಗ್ ಇದೆಯಾ ನೋಡೋಣ, ತಳಿ ಸೈಡ್ ಕಟ್ಟಿಂಗ್ ಇದೆಯಾ? ಹೌದು, ಸೈಡ್ ಕಟ್ ಇದೆ ಕುರ್ತಾಗೆ. ಇದ್ರ ಜೊತೆಗೆ ಪ್ಯಾಂಟ್ ಬಂದಿದೆ. ಪ್ಯಾಂಟ್ ಕೂಡ ರೇಯಾನ್ ಫ್ಯಾಬ್ರಿಕ್ಗೆ. ನಿಮಗೆ ಕೆಳಗಡೆ ಲೇಸ್ ಬಂದಿದೆ ಇಲ್ಲಿ ಬಾಟಮಲ್ಲಿ. ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್, ಜೇಬ್ ಏನಿಲ್ಲ. ಆ್ಯಂಡ್ ಸೈಜ್ ಬಂದ್ಬಿಟ್ಟು ಎಸ್ ಸೈಜ್. ಇದು ಬಂದ್ಬಿಟ್ಟು 545 ರೂಪಾಯಿ ಕುರ್ತಾ ಸೆಟ್. ರೇಯಾನ್ ಫ್ಯಾಬ್ರಿಕ್, ಎಂಬ್ರಾಯ್ಡ್ರಿ ವರ್ಕ್ ಆಗಿರೋದ್ರಿಂದ 545 ರೂಪಾಯಿ. ಒಂದ್ಸರ್ತಿ ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ, ಲುಕ್ ವೈಸ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಬರುತ್ತೆ, ಕೊಡ್ತಿರೋ ಪ್ರೈಸ್ ಇದು ವರ್ತ್ ಇದೆಯಾ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಟಾಪ್ದು ಉದ್ದ ಎಷ್ಟು ಬರ್ತಾ ಇದೆ. ಪ್ಯಾಂಟ್ ಸ್ವಲ್ಪ ಉದ್ದ ಆಯಿತು, ನಾನು ಮೇಲ್ ಹಾಕಿದ್ದೀನಿ, ಇಷ್ಟು ಮೇಲ್ ಹಾಕಿದ್ದೀನಿ, ಆದರೂ ಸ್ವಲ್ಪ ಉದ್ದ ಆಗ್ತಿದೆ. ಮೇ ಬಿ ಎಕ್ಸೆಸ್ ತರಿಸ್ಬೇಕಿತ್ತೇನೋ. ಇಷ್ಟು ಕೆಳಗಡೆ ಬರ್ತಾ ಇದೆ ನೋಡಿ. ಕೆಳಗಡೆ ಅಂದರೆ ಕಾಲು ಪಾದದ ಕೆಳಗಡೆ ಏನು ಬರ್ತಿಲ್ಲ, ಬಟ್ ಸ್ವಲ್ಪ ಉದ್ದ ಆಯಿತು ಅನಿಸುತ್ತೆ. ಇದು ಸ್ವಲ್ಪ ಇಷ್ಟಿದ್ರೆ ಚೆನ್ನಾಗಿರೋದು. ಬಟ್ ನೋಡ್ಬೋದು ಇಲ್ಲಿ ಲುಕ್ ಯಾವ ಥರ ಬರ್ತಾ ಇದೆ. ಸ್ಲೀವ್ಸ್ ಯಾವ ಥರ ಇದೆ ನೋಡಿ. ಸ್ಲೀವ್ಸ್ ಇಲ್ಲಿವರೆಗೂ ಬರುತ್ತೆ ನೋಡಿ. ಎಂಬ್ರಾಯ್ಡ್ರಿ ವರ್ಕ್ ಯಾವ ಥರ ಆಗಿದೆ. ಆ್ಯಂಡ್ ಓವರ್ ಆಲ್ ಲುಕ್ ನೋಡಿ ಯಾವ ಥರ ಬರುತ್ತೆ. ಫ್ಯಾಬ್ರಿಕ್ ಫಿಟ್ಟಿಂಗ್ ನೋಡಿ. ಓವರ್ ಆಲ್ ಓಕೆ, ಕೊಡ್ತಿರೋ ಪ್ರೈಸಿಗೆ ಬರ್ತಿದೆ. ಬಟ್ ನನಗೆ ಪ್ಯಾಂಟ್ ಸ್ವಲ್ಪ ಉದ್ದ ಆಯಿತು. ಅದನ್ನ ಬಿಟ್ಟರೆ ಓವರ್ ಆಲ್ ಎಲ್ಲ ಚೆನ್ನಾಗಿದೆ. ಸೊ ಕೊಡ್ಬೋದು ಈ ಕುರ್ತಾ ಸೆಟ್ಗೆ ಥಮ್ಸ್ ಅಪ್. ಆ್ಯಂಡ್ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ. ಬನ್ನಿ ಎರಡನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ಎರಡನೇ ಕುರ್ತಾ ಸೆಟ್ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋ ಕುರ್ತಾ ಸೆಟ್ಟೇ. ಇದ್ರದ್ದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಲೈಟ್ ಕಲರ್ ಕಾಂಬಿನೇಷನಲ್ಲಿ ನೋಡಿ. ಎಂಬ್ರಾಯ್ಡ್ರಿ ವರ್ಕ್ ಇದ್ರ ಮೇಲೆ ಸಖತ್ತಾಗಿದೆ. ತೋರಿಸ್ತೀನಿ ಅಂತೇಳಿ ನೋಡಿ. ಈ ಥರ ಫ್ಲೋರಲ್ ಪ್ರಿಂಟೆಡ್ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಇಲ್ಲಿ ಕಂಪ್ಲೀಟ್ ನಿಮಗೆ ಇಲ್ಲಿ ರೌಂಡ್ ನೆಕ್ ಬರುತ್ತೆ. ಸ್ಟ್ರೈಟ್ ನೋಡಿ, ಇಲ್ಲಿಂದ ಫುಲ್ ಕೆಳಗಡೆ ಬಾಟಮ್ವರೆಗೂ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಇದು ಸೆಂಟರಲ್ಲಿ ಎ ಲೈನ್ ಕುರ್ತಾ ಇದು. ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ಕೂಡ ಆಗಿದೆ, ಎಂಬ್ರಾಯ್ಡ್ರಿ ವರ್ಕ್ ಕೂಡ ಆಗಿದೆ. ಕಲರ್ ತುಂಬಾ ಚೆನ್ನಾಗಿದೆ ಇದ್ರದ್ದು, ಲೈಟ್ ಕಲರ್. ಆ್ಯಂಡ್ ಪ್ಯಾಂಟ್ ನೋಡಿ ಸೇಮ್ ಕಲರಲ್ಲಿ. ಇದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ನಿಮಗೆ ಬಾಟಮಲ್ಲಿ ಆಗಿದೆ. ತುಂಬಾ ಪ್ರಿಟಿಯಾಗಿದೆ ಎಂಬ್ರಾಯ್ಡ್ರಿ ವರ್ಕ್ ನೋಡಿ. ಇಲ್ಲಿ ಏನು ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೀ 352 ರೂಪಾಯಿ. ಕಾಟನ್ ಫ್ಯಾಬ್ರಿಕ್ ಇದು, ಕಾಟನ್ ಬ್ಲೆಂಡೆಡ್. ಸೊ 352 ರೂಪಾಯಿಗೆ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋ ಈ ಕುರ್ತಾ ಸೆಟ್ ಲುಕ್ ವೈಸ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಬರುತ್ತೆ, ಕೊಡ್ತಿರೋ ಪ್ರೈಸಿಗೆ ಇದು ವರ್ತ್ ಇದೆಯಾ ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಕುರ್ತಾ ಸೆಟ್ದು ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಎಂಬ್ರಾಯ್ಡ್ರಿ ವರ್ಕ್ ಆಗಿದೆಯಲ್ಲ, ಇದು ನನಗೆ ತುಂಬಾ ಇಷ್ಟ ಆಯ್ತು. ಈ ಸೈಡಲ್ಲಿ ಇಲ್ಲಿ ಕೆಳಗಡೆ ಪ್ಯಾಂಟಲ್ಲಿ, ಮತ್ತು ಇಲ್ಲಿ ಸ್ಟ್ರೈಟಾಗಿ ಏನು ಸ್ಟ್ರೈಟ್ ಲೈನಲ್ಲಿ ಏನು ಪ್ರಿಂಟಿಂಗ್ ಆಗಿದೆಯಾ, ಸಾರಿ ಎಂಬ್ರಾಯ್ಡ್ರಿ ವರ್ಕ್ ಏನಾಗಿದೆಯಲ್ಲ ಅದು ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಅಲ್ಲಲ್ಲೇ ಪ್ರಿಂಟಿಂಗ್ ಇದೆ. ಈ ಪ್ರಿಂಟಿಂಗ್ ಹೋಗಲ್ಲ, 100% ಗ್ಯಾರಂಟಿ. ಯಾಕಂದರೆ ಅಷ್ಟು ಲೋ ಕ್ವಾಲಿಟಿ ಪ್ರಿಂಟ್ ಅನ್ನಿಸ್ತಿಲ್ಲ ಇದು. ಬಟ್ ಕಲರ್ ನೋಡಿ, ಕ್ರೀಮ್ ಕಲರಲ್ಲಿ ಈ ಒಂದು 4-5 ಕಲರ್ ಕಾಂಬಿನೇಷನಲ್ಲಿದೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫಿಟ್ಟಿಂಗ್ ನೋಡ್ಬೋದು, ಫಿಟ್ಟಿಂಗ್ ಯಾವ ಥರ ಇದೆ ಕಂಪ್ಲೀಟ್. ಸೊ ಓವರ್ ಆಲ್ ಲುಕ್ ನೋಡಿ. ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಕೊಡ್ತಿರೋ ಪ್ರೈಸಿಗೆ ತುಂಬಾ ವರ್ತ್ ಇದೆ. ಎಂಬ್ರಾಯ್ಡ್ರಿ ವರ್ಕ್ ಆಗಿರೋ ಕುರ್ತಾ ಸೆಟ್
ಆ್ಯಂಡ್ ಲುಕ್ ವೈಸ್ ಈ ಥರ ಇದೆ, ಫಿಟ್ಟಿಂಗ್ ಈ ಥರ ಇದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ ಮೂರನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ರೆಡ್ ಕಲರಲ್ಲಿದೆ ಇದು. ಓ, ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಆ್ಯಂಡ್ ತಣ್ಣಗಿದೆ ನೋಡಿ. ಆಫೀಸ್ ವೇರ್ಗೆ ಸಕ್ಕದಾಗಿರುತ್ತೆ ಇದು. ನಾನು ಈ ಥರ ಒಂದು 2-3 ತರಿಸಿದ್ದೀನಿ ನೋಡಿ. ಶರ್ಟ್ ಸ್ಲೀವ್ಸ್ ಏನು ಬಟನ್ ಬರುತ್ತಲ್ಲ ಆ ಥರ ಇದೆ ಇದು. ಆಫೀಸ್ ವೇರಿಗೆ ಸಕ್ಕದಾಗಿದೆ, ಫಾರ್ಮಲ್ ವೇರ್ಗೆ. ಕಲರ್ ಕಾಂಬಿನೇಷನ್ ಸಕ್ಕದಾಗಿದೆ ಇದ್ರದ್ದು, ವೈಟ್, ಬ್ಲೂ ಆ್ಯಂಡ್ ರೆಡ್. ನಿಮಗೆ ಇಲ್ಲಿ ಓಪನ್ ಆಗುತ್ತಾ ಬಟನ್ನು? ಇದೊಂದೇ ಓಪನ್ ಆಗುತ್ತೆ, ಇದೆಲ್ಲ ಕ್ಲೋಸ್ಡ್ ಇದೆ. ಸೊ 3/4 ಸ್ಲೀವ್. ಪ್ಯಾಂಟ್ ಕೂಡ ಸಕ್ಕದಾಗಿದೆ ನೋಡಿ. ಇಲ್ಲಿ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್, ಜೇಬ್ ಕೊಟ್ಟಿದ್ದಾರೆ, ಜೇಬ್ ಇಲ್ಲ. ಪ್ಲಾಜೋ ಪ್ಯಾಂಟ್, ಪ್ಲಾಜೋ ಇಲ್ಲ, ಟ್ರೌಸರ್ ಥರ ಸ್ವಲ್ಪ ಅಗಲ ಇದೆ, ವೈಡ್ ಇದೆ, ಲೆಗ್ ವೈಡ್ ಇದೆ. ಸೊ ಇದು ಬಂದ್ಬಿಟ್ಟು 485 ರೂಪಾಯಿ ಕುರ್ತಾ ಸೆಟ್. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ. ಐ ಥಿಂಕ್ ನನಗೆ ಲುಕ್ ವೈಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತಾ ಇದೆ. ಬಟ್ ವಿಯರ್ ಮಾಡಿಬಿಟ್ಟು ನೋಡೋಣ ಕೊಡ್ತಿರೋ ಪ್ರೈಸಿಗೆ ಇದು ಬರ್ತಿದೆಯಲ್ಲ ಅಂತ. ಬನ್ನಿ ನೋಡಿ ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಫಿಟ್ಟಿಂಗ್ ಮಾತ್ರ ಸಕ್ಕತ್ತಾಗಿದೆ, ನೋಡ್ಬೋದು ಇಲ್ಲಿ ನೀವು ನೋಡಿ ಫಿಟ್ಟಿಂಗ್ ಯಾವ ಥರ ಇದೆ. ಈ ಕಲರ್ ಎಷ್ಟು ಪ್ರಿಟಿ ಆಗಿದೆ ನೋಡಿ. ಆ್ಯಂಡ್ ಇದ್ರದ್ದು ಪ್ಯಾಟ್ರನ್ ನೋಡಿ ಯಾವ ಥರ ಕಾಣಿಸುತ್ತೆ. ಓವರ್ ಆಲ್ ಸೂಪರಾಗಿ ಬರ್ತಾ ಇದೆ. ಆ್ಯಂಡ್ ಕೊಡ್ತಿರೋ ಪ್ರೈಸಿಗೂ ಕೂಡ ತುಂಬ ಬರ್ತಿದೆ. ಆ್ಯಂಡ್ ಎಷ್ಟು ಕ್ಲೀನ್ ಲುಕ್ ಬರ್ತಾ ಇದೆ ನೋಡ್ಬೋದು ಇಲ್ಲಿ. ಇದು ಹೈ ನೆಕ್ ಬಟ್ ಲುಕ್ ತುಂಬಾ ಕ್ಲೀನಾಗಿ ಬರ್ತಾಯಿದೆ. ಬೇಕು ಅಂದರೆ ಶಕೆ ಆಗುತ್ತೆ ಅಂದರೆ ಒಂದು ಬಟನ್ ಓಪನ್ ಮಾಡ್ಕೋಬೋದು. ಇಲ್ಲಿ ಓಪನ್ ಬಟನ್ ಮಾಡ್ಕೋಬೋದು, ಒಂದೇ ಒಂದು ಬಟನ್ ಇದೆ. ಬಟ್ ಹೈ ನೆಕ್, ಚಳಿಗಾಲಕ್ಕೆ ಚೆನ್ನಾಗಿದೆ. ಬಟ್ ಓವರ್ ಆಲ್ ಲುಕ್ ಮಾತ್ರ ಸೂಪರಾಗಿ ಫಾರ್ಮಲ್ ಲುಕ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಕಲರ್, ಪ್ರಿಂಟಿಂಗ್, ಓವರ್ ಆಲ್ ಎಲ್ಲ. ಸೊ ಕೊಡ್ತಿರೋ ಪ್ರೈಸಿಗೆ ತುಂಬಾ ಬರ್ತಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ 4ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. 4ನೇ ಕುರ್ತಾ ಸೆಟ್ ಪ್ಯಾಂಟ್ ಬೇರೆ, ಕುರ್ತಾ ಬೇರೆ ಕೊಟ್ಟಿದ್ದಾರೆ ಸಪ್ರೇಟ್ ಕವರಲ್ಲಿ. ಪ್ಯಾಂಟೇ ತೋರಿಸ್ಬಿಡ್ತೀನಿ ನೋಡಿ. ಇದು ಫ್ಲೋರಲ್ ಪ್ರಿಂಟೆಡ್ ಕುರ್ತಾ ಪ್ಯಾಂಟ್. ಇದು ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್. ನಾನು ಆಲ್ಮೋಸ್ಟ್ ಎಲ್ಲ ಎಸ್ ಸೈಜ್ ತರಿಸ್ತೀನಿ, ನಿಮಗೆಲ್ಲ ಗೊತ್ತಲ್ವಾ. ಸೊ ಇದು ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್. ಪ್ರಿಂಟಿಂಗ್ ನೋಡಿ, ಫ್ಲವರ್ ಪ್ರಿಂಟಿಂಗ್ ಇದೆ ಇದ್ರ ಮೇಲ್ಗಡೆ. ಕುರ್ತಾ ಮೇಲ್ಗಡೆನೂ ಸೇಮ್ ಪ್ರಿಂಟಿಂಗ್ ಇದೆ. ಕಾಟನ್ ಫ್ಯಾಬ್ರಿಕ್ ಇದು, ಕಂಪ್ಲೀಟ್ ಕಾಟನ್ ಅಲ್ಲ, ಇದು ಕಾಟನ್ ಬ್ಲೆಂಡೆಡ್ ನೋಡಿ. ರೌಂಡ್ ನೆಕ್ ಇದೆ, ಇಲ್ಲಿ ನೆಕ್ಗೆ ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ನೋಡ್ಬೋದು ನೀವು ಇಲ್ಲಿ. ಲೈಟ್ ಪಿಂಕ್, ಮೆರೂನ್, ವೈಟ್ ಕಲರ್ ಕಾಂಬಿನೇಷನ್ ಇದೆ. ಫ್ಲೋರಲ್ ಪ್ರಿಂಟ್ ಕುರ್ತಾ ಇದು. ಸೊ ಇದನ್ನ ಒಂದ್ಸರ್ತಿ ವಿಯರ್ ಮಾಡ್ಬಿಟ್ಟು ನೋಡೋಣ. ಇದು ಫಿಟ್ಟಿಂಗ್ ಏನು ಬರುತ್ತಲ್ಲ, ಸೈಡ್ ಫಿಟ್ಟಿಂಗ್ ಆ್ಯಂಡ್ ಕಟ್ ಎಲ್ಲಿವರೆಗೂ ಬರುತ್ತೆ, ಓವರ್ ಆಲ್ ಕೊಡ್ತಿರೋ ಪ್ರೈಸಿಗೆ ಇದು ಬರ್ತಿದೆಯಾ, ಫ್ಯಾಬ್ರಿಕ್ ಯಾವ ಥರ ಅನಿಸುತ್ತೆ ಎಲ್ಲ ಚೆಕ್ ಮಾಡೋಣ. ಇದ್ರ ಪ್ರೈಸ್ ಹೇಳಿಲ್ಲ ಅಲ್ವಾ, 355 ರೂಪಾಯಿ ಕುರ್ತಾ ಸೆಟ್ ಇದು. ಬನ್ನಿ ಚೆಕ್ ಮಾಡೋಣ. ಸೊ ನೋಡಿ ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ಥರ ಬರ್ತಾ ಇದೆ. ₹355 ಕುರ್ತಾ ಸೆಟ್ ಇದು. ನನಗೆ ಇದ್ರದ್ದು ಪ್ಯಾಟ್ರನ್ ಅಷ್ಟೊಂದು ಇಂಪ್ರೆಸಿವ್ ಅನಿಸ್ತಿಲ್ಲ. ಬಟ್ ಓಕೆ, ರೆಗ್ಯುಲರ್ ವಿಯರ್ಗೆ ₹355 ನಾವು ಸ್ಟಿಚ್ ಮಾಡಿಸಿದ್ರೂ ಒಂದು ಪ್ಯಾಂಟು ಕುರ್ತಾ ಬರಲ್ಲ. ಸೊ ಹಾಗಾಗಿ ಓಕೆ, ಬಟ್ ನನಗೆ ಅಷ್ಟೊಂದು ಇಂಪ್ರೆಸಿವ್ ಡಿಸೈನ್ ಅಂತ ಅನ್ನಿಸ್ಲಿಲ್ಲ. ಇದು ತುಂಬ ಡಿಸ್ಟಿಂಕ್ಟ್ ಅನ್ನಿಸ್ತಾ ಇದೆ ಇದ್ರ ಮೇಲ್ಗಡೆ. ಓಕೆ, ಕಲರ್ ಪ್ರಿಂಟಿಂಗ್ ಓಕೆ ಇದೆ, ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಪ್ರೈಸಿಂಗಿಗೆ, ಪ್ಯಾಟ್ರನ್ ಫಿಟ್ಟಿಂಗ್ಗೆ ಥಮ್ಸ್ ಅಪ್. ಬನ್ನಿ 5ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. 5ನೇ ಕುರ್ತಾ ಸೆಟ್ ಬಂದ್ಬಿಟ್ಟು ಯೆಲ್ಲೋ ಕಲರಲ್ಲಿದೆ. ಯೆಲ್ಲೋ ಆ್ಯಂಡ್ ವೈಟ್, ಅಲ್ಲಲ್ಲಿ ಏನು ಥ್ರೆಡ್ ಸ್ಟಿಚಿಂಗ್ ಬರುತ್ತಲ್ಲ, ತುಂಬ ಚೆನ್ನಾಗಿದೆ ಇದು. ಖಾದಿ ಕಾಟನ್, ನನಗೆ ಆ್ಯಕ್ಚುಲಿ ಖಾದಿ ಕಾಟನ್ ತುಂಬ ಇಷ್ಟ ನೋಡಿ. ಏನು ಸಖತ್ತಾಗಿದೆ ನೋಡಿ ಇದು. ಇದು ಆಫೀಸ್ ವೇರಿಗೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲ್ಗಡೆ ಏನು ವರ್ಕ್ ಆಗಿದೆಯಲ್ಲ, ಇದು ಥ್ರೆಡ್ ವರ್ಕು ಸಖತ್ತಾಗಿದೆ ಇದು. ಆ್ಯಕ್ಚುಲಿ ಜೇಬ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೋಡಿ, ಜೇಬ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ನೆಕ್ ನೋಡಿ ಈ ಥರ ಇದೆ, ರೌಂಡ್ ಕ್ಲೋಸ್ ನೆಕ್, ಹೈ ನೆಕ್ ಅಂತಲೇ ಹೇಳ್ಬೋದು. ಬಟನ್ ಎಲ್ಲ ಕ್ಲೋಸ್ಡ್ ಇದೆ, ಇಲ್ಲಿವರೆಗೂ ನಿಮಗೆ ಓಪನ್ ಇರುತ್ತೆ. ಆ್ಯಂಡ್ 3/4 ಸ್ಲೀವ್. ಇದು ಕೂಡ ಶರ್ಟ್ ಸ್ಲೀವ್ಸ್ನ ನಾವು ವಾಪಸ್ ಹಿಂಗೆ ರೋಲ್ ಮಾಡಿಬಿಟ್ಟು ವಾಪಸ್ ಹಾಕ್ತೀವಲ್ಲ ಆ ಥರ ಇದು. 2 ಸೈಡ್ ಜೇಬ್ ಇದೆ ಇದಕ್ಕೆ. ಆ್ಯಂಡ್ ಬರ್ತಾ ಸ್ವಲ್ಪ ಅಗ್ಲ ಬರುತ್ತೆ. ಸ್ಟ್ರೇಟ್
ಬಂದ್ಬಿಟ್ಟು ಸ್ವಲ್ಪ ಅಗಲ ಬರುತ್ತೆ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಗ್ತಿದೆ, ನೋಡೋಕ್ಕೇ ಇಷ್ಟ ಆಗ್ತಿದೆ ನನಗೆ ಆ್ಯಕ್ಚುಲಿ ಇದು. ಆ್ಯಂಡ್ ಪ್ಯಾಂಟು ಕೂಡ ಸೇಮ್ ಅದೇ ಥರ ಬರುತ್ತೆ, ಪ್ಲಾಜೋ ಪ್ಯಾಂಟ್ ನೋಡ್ಬೋದು. ಇಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಅಗಲ ಇದೆ, ವೈಡ್ ಆಗಿದೆ ಆ್ಯಂಡ್ ಎಲಾಸ್ಟಿಕ್ ವೇಸ್ಟ್ ಬ್ಯಾಂಡ್. ಇದು ಎಸ್ ಸೈಜ್. ಇದ್ರ ಪ್ರೈಸ್ ಬಂದ್ಬಿಟ್ಟು 403 ರೂಪಾಯಿ. ಖಾದಿ ಕಾಟನ್ ಫ್ಯಾಬ್ರಿಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ನನಗೆ ಇದು ಪ್ಯಾಟರ್ನ್ ಸಖತ್ ಇಷ್ಟ ಆಗ್ತಿದೆ. ಫಾರ್ಮಲ್ ವಿಯರ್ಗೆ, ಆಫೀಸ್ ವಿಯರ್ಗಂತೂ ಸಖತ್ತಾಗಿರುತ್ತೆ. ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಇದೆ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ದು ಓವರ್ ಆಲ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ, ಏನು ಸಖತ್ತಾಗಿದೆ ನೋಡಿ. ಇಲ್ಲಿ ಕೆಳಗಡೆ ಎಷ್ಟು ಅಗಲ ಬರುತ್ತೆ ಈ ಥರ, ಇಲ್ಲಿ ನಿಮಗೆ ಸ್ವಲ್ಪ ಸ್ಲಿಮ್ ಆಗಿ ಬಂದ್ಬಿಟ್ಟು ಕೆಳಗಡೆ ಸ್ವಲ್ಪ ಅಗಲ ಬರುತ್ತೆ. ಆ್ಯಂಡ್ ಓವರ್ ಆಲ್ ಕುರ್ತಾ ನೋಡ್ಬೋದು ಯಾವ ಥರ ಇದೆ. ಆ್ಯಂಡ್ ಲುಕ್ ವೈಸ್ ಯಾವ ಥರ ಬರ್ತಾ ಇದೆ ನೋಡಿ. ಥ್ರೆಡ್ ವರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನಿಮಗೆ ಜೇಬಿದೆ, ಈ ಸೈಡ್ ಒಂದು ಜೇಬಿದೆ, ಈ ಸೈಡ್ ಒಂದು ಜೇಬಿದೆ. ಆಫೀಸ್ ವೇರ್ಗೆ ಸಕ್ಕತ್ತಾಗಿರುತ್ತೆ ನನ್ನ ಪ್ರಕಾರ, ನಂಗೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ನಿಮಗೆ ಮತ್ತೆ ಬೇರೆ ಬೇರೆ ಕಲರ್ಸು ಇದೆ, ಒಂದು 3-4 ಕಲರ್ ಅವೈಲೇಬಲ್ ಇದೆ. ರೆಡ್, ಪಿಂಕ್, ಆಮೇಲೆ ಬ್ಲ್ಯಾಕ್, ತುಂಬ ಡಿಫ್ರೆಂಟ್ ಕಲರ್ಸ್ ಅವೈಲೇಬಲ್ ಇದೆ. ಹೋಗಿ ಚೆಕ್ ಮಾಡಿ. ನನಗಂದ್ರೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂಡ್ ಕೊಡ್ತಿರೋ ಪ್ರೈಸಿಗೆ ತುಂಬಾ ವರ್ತಿದೆ. ಲುಕ್ ವೈಸ್ ನೋಡ್ತಿರ್ಬೋದು ನೀವು ಇಲ್ಲಿ, ಏನೋ ಒಂಥರ ಚೆನ್ನಾಗಿದೆ. ಫಾರ್ಮಲ್ಲು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಕೊನೆಯದಾಗಿ 6ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. 6ನೇ ಕುರ್ತಾ ಸೆಟ್ ಬಂದ್ಬಿಟ್ಟು ಮೆರೂನ್ ಕಲರಲ್ಲಿದೆ. ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ಬಾಂದಿನಿ ಪ್ರಿಂಟ್ ಥರ ಕಾಣಿಸ್ತಾ ಇದೆ. ಬಾಂದಿನಿ ಪ್ರಿಂಟ್ ಥರನೇ ಇದೆ, ಹೌದು ಬಾಂದಿನಿ ಪ್ರಿಂಟ್ ಥರನೇ ಇದೆ. ಓಕೆ, ಅನಾರ್ಕಲಿ ಥರನ ಇದೆ. ಇದು ಅನಾರ್ಕಲಿ ಥರ ಕಾಣಿಸ್ತಾ ಇದೆ. ವಿ ನೆಕ್. ಇದು ನೋಡಿ, ರಾಜರು ಅವಾಗೆಲ್ಲ ರಾಜರ ಔಟ್ಫಿಟ್ ಬರ್ತಿತ್ತಲ್ಲ, ಯಾರಪ್ಪ ಬಾಜಿರಾವ್ ಮಸ್ತಾನಿಲಿ ಔಟ್ಫಿಟ್ ನೋಡಿರ್ಬೋದು. ಈ ಥರ ಬರ್ತಾ ಬರ್ತಾ ಹಿಂಗೆ ಸೈಡ್ ಕಟ್ ಬರುತ್ತಲ್ಲ, ಆ ಥರ ಇದೆ. ಇದಕ್ಕೆ ಏನಂತಾರೆ ಅಂತ ನನಗೆ ನೆನಪು ಬರ್ತಿಲ್ಲ. ಬಟ್ ನೋಡಿ 3/4 ಸ್ಲೀವ್. ಇದು ಮೆರೂನ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿದೆ. ಬಾಂದಿನಿ ಪ್ರಿಂಟ್ ಅಗಲ ಇದೆ. ಮತ್ತು ನಿಮಗೆ ಇಲ್ಲಿ ಸೊಂಟದ ಹತ್ರ ಕಟ್ಕೊಳ್ಳೋಕ್ಕೆ ಒಂದು ಬೆಲ್ಟ್ ಥರ ಥ್ರೆಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ಇದೇ ಕಲರಲ್ಲಿ ಬಂದಿದೆ, ಬಟ್ ಪ್ರಿಂಟಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ. ಲೀವ್ಸ್ ಪ್ರಿಂಟಿಂಗ್ ಇದೆ, ಟ್ರೈಬಲ್ ಪ್ರಿಂಟಿಂಗ್, ಒಂಥರ ವಿಂಟೇಜ್ ಪ್ರಿಂಟಿಂಗಲ್ಲಿದೆ. ಇದು ಅಗಲ ಏನಿಲ್ಲ, ಮಾಮೂಲಿ ಸ್ಟ್ರೈಟ್ ಪ್ಯಾಂಟ್ ಇದೆ. ಇದು ಕೂಡ ಎಸ್ ಸೈಜ್. ಇದ್ರ ಪ್ರೈಸ್ ಬಂದ್ಬಿಟ್ಟು 440 ರೂಪಾಯಿ. ಇದು ರೇಯಾನ್ ಫ್ಯಾಬ್ರಿಕ್. ಇದನ್ನು ವಿಯರ್ ಮಾಡಿಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ. ಐ ಥಿಂಕ್ ಚೆನ್ನಾಗಿ ಬರುತ್ತೆ ಅನಿಸ್ತಾ ಇದೆ. ಒಂದ್ಸತಿ ವಿಯರ್ ಮಾಡಿಬಿಟ್ಟು ನೋಡೋಣ ಫಿಟ್ಟಿಂಗ್ ಯಾವ ಥರ ಬರುತ್ತೆ ಎಲ್ಲ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ದು ಓವರ್ ಆಲ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಫಿಟ್ಟಿಂಗ್ ಯಾವ ಥರ ಇದೆ, ಇದ್ರದ್ದು ಅಗಲ ಎಷ್ಟು ಬರ್ತಾ ಇದೆ. ಆ್ಯಕ್ಚುಲಿ ಇದನ್ನು ನೀವು ಬೇಕು ಅಂದರೆ ಕಟ್ಕೋಬೋದು. ನನಗೆ ಕಟ್ಕೊಂಡ್ರೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ, ಯಾಕಂದರೆ ಸ್ವಲ್ಪ ಫ್ರೀ ಆಗಿರಲಿ, ಈ ಥರನೇ ಇರಲಿ. ಈ ಥ್ರೆಡ್ ಬೇಕು ಅಂದರೆ ಸೈಡಿಗೆ, ಈ ಕಡೆ ಸೈಡಿಗೆ ನೀವು ಈ ಥರ ಕಟ್ಕೋಬೋದು ಈ ಥರ. ಸೊ ನನಗೆ ಈ ಥರ ಫ್ರೀ ಆಗಿದ್ರೇ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಲುಕ್ ಯಾವ ಥರ ಬರ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಓವರ್ ಆಲ್ ಇಷ್ಟ ಆಯಿತು. ದಿಸ್ ವಿ ನೆಕ್ ಆ್ಯಂಡ್ ಸ್ಲೀವ್ ಫಿಟ್ಟಿಂಗ್ ಚೆನ್ನಾಗಿದೆ ನೋಡಿ ಇದ್ರದ್ದು. ಆ್ಯಂಡ್ ಇದು ಇನ್ನೊಂದು ಸ್ವಲ್ಪ ಫ್ಲೇರ್ ಬಂದಿದ್ರೆ ಚೆನ್ನಾಗಿರೋದು ಇದೆ ಅನಿಸುತ್ತೆ. ಬಟ್ ಇಲ್ಲಿ ಪ್ರಾಪರ್ ಫಿಟ್ಟಿಂಗ್, ಪ್ರಾಪರ್ ಕಟ್ಟಿಂಗ್ ಇದ್ದು ಪ್ರಾಪರ್ ಸ್ಟಿಚಿಂಗ್ ಆಗಿದ್ರೆ ಇನ್ನೂ ಚೆನ್ನಾಗಿ ಬರೋದು. ಈ ಥರ ಫ್ಲೇರ್ ಜಾಸ್ತಿ ಬರಬೇಕಿತ್ತು. ಪ್ಯಾಂಟ್ ಏನು ಅನಿಸ್ತಾ ಇದೆ, ಏನಾದರೂ ಇದಕ್ಕೂ ಮ್ಯಾಚ್ ಆಗ್ತಿಲ್ಲ ಅನಿಸ್ತಿದೆಯಾ ಪ್ರಿಂಟಿಂಗ್? ನಿಮಗೇನು ಅನಿಸ್ತಾ ಇದೆ ಹೇಳಿ. ನಂಗೊಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದೆ ಅನಿಸುತ್ತೆ. ಬಟ್ ಓಕೆ, ಕಲರ್ ಸೇಮ್ ಇರೋದ್ರಿಂದ ಪ್ಯಾಟ್ರನ್ ಆಲ್ಮೋಸ್ಟ್ ವಿಂಟೇಜ್ ಪ್ರಿಂಟಿಂಗ್ ಅಂತಲೇ ಹೇಳ್ಬೋದು, ಇಲ್ಲ ಎತ್ನಿಕ್ ಮೋಟಿಫ್ ಪ್ರಿಂಟ್ ಅಂತಲೇ ಹೇಳ್ಬೋದು. ಸೊ ಅದೇ ಥರ ಇರೋದ್ರಿಂದ ಓಕೆ, ಮ್ಯಾಚ್ ಆಗುತ್ತೆ. ಓವರ್ ಆಲ್ ಲುಕ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಫ್ಯಾಬ್ರಿಕ್ ಕೂಡ ಸಾಫ್ಟ್ ಆಗಿದೆ. ಸೊ ಕೊಡ್ಬೋದು, ಕೊಡ್ತಿರೋ ಪ್ರೈಸಿಗೆ ಇದು ವರ್ತ್ ಇದೆ. ಈ ಲುಕ್ಕು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಹೇ ಕಿಶೋರ್ ಫ್ಯಾಮಿಲಿ, ಫೈನಲಿ ನಮ್ಮ ಪ್ರೀವಿಯಸ್ ವಿಡಿಯೋ ಏನಿತ್ತಲ್ಲ ಝೂಗ್ ಗಿವ್ ಅವೇ ವಿಡಿಯೋ, ಅದ್ರದ್ದು ವಿನ್ನರ್ ಯಾರು ಅಂತೇಳಿ ಅನೌನ್ಸ್ ಮಾಡೋ ಟೈಮ್ ಬಂತು. ಅನೌನ್ಸ್ ಮಾಡೋ ಟೈಮ್ ಅಲ್ಲ, ವಿನ್ನರ್ ಯಾರು ಅನ್ನೋದನ್ನ ಸೆಲೆಕ್ಟ್ ಮಾಡೋ ಟೈಮ್ ಬಂತು. ಯಾಕೆ ಅಂದರೆ ನಾನು ನಿಮ್ಮ ಮುಂದೆನೇ ನಾನು ವಿನ್ನರ್ ಯಾರು ಅಂತೇಳಿ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ತಿರ್ಬೋದು, ಈ ಗಾಜಿನ ಡಬ್ಬಿಲಿ ನಾನು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಅವ್ರ ಎಲ್ಲರದ ಹೆಸರನ್ನ ನಾನು ಬರೆದ್ಬಿಟ್ಟು ಚಿಟ್ನ ಇದ್ರೊಳಗಡೆ ಹಾಕಿದ್ದೀನಿ. ಎಲ್ಲರ ಹೆಸರಿದೆ, ನಾನು ತುಂಬ ಚಿಕ್ಕದಾಗಿ ಬರೆದಿದ್ದೀನಿ. ಸೊ ಹಾಗಾಗಿ ನಿಮಗೆ ಚಿಟ್ಸ್ ಕಡಿಮೆ ಕಾಣಿಸ್ತಿದೆ, ಬಟ್ ಎಲ್ಲರ ಹೆಸರಿದೆ. ಅದನ್ನ ನಾನು ಸೈಡಲ್ಲಿ ತೋರಿಸ್ತಿರ್ತೀನಿ ನೋಡಿ. ಸೊ ಈ ಒಂದು ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಹೇಳ್ಬಿಡ್ತೀನಿ. ಅದೇನಪ್ಪ ಅಂದರೆ, ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂಥೇಳಿ. ನೋಡಿ ತುಂಬ ಖುಷಿ ಆಯಿತು, ಇಷ್ಟೊಂದು ಜನರಿಗೆ ಇಂಟ್ರೆಸ್ಟ್ ಇದೆಯಲ್ಲ ಅಂಥೇಳಿ. ಹಾಗೆಯೇ ಬೇಜಾರು ಕೂಡ ಆಯಿತು, ಇಷ್ಟೊಂದು ಜನರಲ್ಲಿ ನಾನು ಬರೀ 3 ಜನರನ್ನ ಸೆಲೆಕ್ಟ್ ಮಾಡಬೇಕಲ್ಲಪ್ಪ ಅಂಥೇಳಿ.
ಅದಕ್ಕೆ ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ. ಅದೇನಪ್ಪ ಅಂದರೆ ನನಗೆ ಇಷ್ಟು ದಿನ ನೀವು ಸಪೋರ್ಟ್ ಮಾಡಿದ್ದೀರಾ, ಸೊ ಅವ್ರಿಗೆ ಸಿಗದೇ ಇದ್ದರೆ ಅವ್ರು ಎಷ್ಟು ನಿರಾಸೆ ಆಗ್ತಾರೆ. ಆಮೇಲೆ ಆಸೆ ಇಟ್ಕೊಂಡು ನನಗೆ ಸಿಗುತ್ತೆ ಅಂತ ಬಂದಿರೋರಿಗೆ ಸಿಗದೇ ಇದ್ದರೆ ಅವ್ರಿಗೆ ಯಾವ ಥರ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾನೇನು ಅಂದ್ಕೊಂಡಿದ್ದೀನಿ, ಇವಾಗ 3 ಜನರಿಗೆ ಸಿಕ್ಕಿದ್ದು ಓಕೆ, ಯಾರಿಗೆ ಸಿಗಲ್ಲ ಮತ್ತು ಯಾರು ನನಗೆ ಕಂಟಿನ್ಯೂಸ್ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆ ನಾನು ಬೇಜಾರು ಮಾಡೋಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನೊಂದು ಪ್ರಾಮಿಸ್ ಮಾಡ್ತೀನಿ, ನನ್ನ ಕಡೆಯಿಂದ ನಿಮಗೆ ಏನಾದರೂ ಒಂದು ಗಿಫ್ಟ್ ನಾನು ಕೊಡ್ತೀನಿ. ಇದು ನನ್ನ ಪ್ರಾಮಿಸ್. ಅದನ್ನು ನಾನು ಈ ಒಂದು ವಿಡಿಯೋಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಅದೇನಪ್ಪ ಅಂದರೆ, ಈ ವಿಡಿಯೋದಲ್ಲಿ ನಿಮಗೆ ಯಾವುದೊಂದು ನನಗೆ ಕುರ್ತಾ ಸೆಟ್ ವಿಡಿಯೋ ಅಲ್ವಾ ಇದು, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಏನೋ ಔಟ್ಫಿಟ್ ಇರುತ್ತೆ ಅದು. ಸೊ ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮಗೇನು ಇಷ್ಟ ಆಗುತ್ತೆ, ನಿಮ್ಮ ಸೈಜ್ ಏನು ಅನ್ನೋದನ್ನು ನೀವು ನನಗೆ ತಿಳಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ, ನಾನು ಸೆಲೆಕ್ಟ್ ಮಾಡಿಬಿಟ್ಟು ಒಂದು ವಿಡಿಯೋಯಿಂದ ಒಬ್ಬರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರು ಇಷ್ಟಪಟ್ಟಿರೋ ಅಂಥ ಔಟ್ಫಿಟ್ನ ನಾನು ಅವರಿಗೆ ಕಳಿಸ್ತೀನಿ, ಅವ್ರದ್ದೇ ಸೈಜ್ ಅವರ ಡ್ರೆಸ್ಸಿಗೆ. ಬಟ್ ಒಂದು ಸರ್ತಿ ಒಬ್ರಿಗೆ ಕೊಟ್ಟಮೇಲೆ ಅವರಿಗೆ ರಿಪೀಟ್ ಇನ್ನೊಂದು ಸರ್ತಿ ಕೊಡಲ್ಲ, ಯಾಕಂದರೆ ನನಗೆ ಎಲ್ರಿಗೂ ಕೊಡಬೇಕು, ಎಲ್ರಿಗೂ ಬೇಜಾರಾಗುತ್ತೆ ಇಲ್ಲ ಅಂದರೆ. ಸೊ ಹಾಗಾಗಿ ಎಲ್ರಿಗೂ ಏನಾದರೂ ಒಂದು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಇದೊಂದು ಡಿಸಿಷನ್ನ ತಗೊಂಡಿದ್ದೀನಿ. ಅದು ಈ ವಿಡಿಯೋಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಯಾವೊಂದು ಕುರ್ತಾ ಸೆಟ್ ಇಷ್ಟ ಆಗುತ್ತೆ ಅಂತೇಳಿ ಸೈಜ್ ಮತ್ತು ಆ ಕುರ್ತಾ ಸೆಟ್ ಹೇಳಿ ನನಗೆ, ನಾನು ಅದನ್ನು ನಿಮಗೆ ಕಳಿಸ್ತೀನಿ. ನಿಮ್ಮ ಅಡ್ರೆಸ್ ನನ್ನ ಹತ್ರ DM ಮಾಡಿರಿ ಇನ್ಸ್ಟಾಗ್ರಾಮಲ್ಲಿ, ಸೊ ಕಳಿಸ್ತೀನಿ. ಹಾಗಂತ ಹೇಳ್ತಾ ಬನ್ನಿ ವಿನ್ನರ್ ಸೆಲೆಕ್ಷನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ. ಸೊ ಕೊಲಕ್ಕೆ ಬಿಡ್ತೀನಿ, ಕಣ್ಣು ಮುಚ್ಕೊಂಡಿರ್ತೀನಿ ಆಯಿತಾ. 3 ಜನ ಯಾರು ಇರ್ತಾರೆ ಅಂತೇಳಿ ನನಗೂ ಕ್ಯೂರಿಯಾಸಿಟಿ ಇದೆ. ಈ ಕಡೆ ನೋಡ್ತಾ ಇದ್ದೀನಿ, ಯಾಕಂದರೆ ಇಲ್ಲೂ ರೆಕಾರ್ಡ್ ಆಗಬೇಕಲ್ವ ನೇಮ್, ಅದಕ್ಕೆ. ಸೊ ಫಸ್ಟ್ ಚಿಟ್ನ ನಾನು ಎತ್ತಿದ್ದೀನಿ. ಸೊ ಫಸ್ಟ್ ಚಿಟ್ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲೂ ತೋರಿಸ್ತೀನಿ. ಪಲಕ್ ವರ್ಮಾ. ಸೊ ಪಲಕ್ ವರ್ಮಾ ಅನ್ನೋರು ಫಸ್ಟ್ ವಿನ್ನರ್ ಆಗಿದ್ದಾರೆ. ನಾನು ಈ ಕಡೆ ಸೈಡಲ್ಲೂ ತೋರಿಸ್ತಿರ್ತೀನಿ. ಪಲಕ್ ವರ್ಮಾ, ಪಲಕ್ ಅವರೇ ಕಂಗ್ರ್ಯಾಚುಲೇಷನ್, ನೀವು ಫಸ್ಟ್ ವಿನ್ನರ್ ಆಗಿದ್ದೀರಾ. ಸೊ ನಿಮಗೆ ಝೂಕ್ ಬ್ಯಾಗ್ನ ನಾನು ಗಿವ್ ಅವೇ ಮಾಡ್ತೀನಿ. ನಿಮ್ಮ ಅಡ್ರೆಸ್ ನನಗೆ DM ಮಾಡಿಲ್ಲ ಅಂದರೆ ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಸೊ ನಿಮಗೆ ನಾನು ಆ ಅಡ್ರೆಸ್ಗೆ ಆ ಬ್ಯಾಗ್ನ ಕಳಿಸ್ತೀನಿ. ಬನ್ನಿ ಇವಾಗ ಸೆಕೆಂಡ್ ವಿನ್ನರ್ ಯಾರು ಅನ್ನೋದನ್ನ ಸೆಲೆಕ್ಟ್ ಮಾಡೋಣ. ಸೊ ನೋಡಿ, ಎರಡನೇ ವಿನ್ನರ್ ಬಂದ್ಬಿಟ್ಟು ಸವಿತಾ S4193. ಸೊ ನೋಡಿ, ಸೆಕೆಂಡ್ ವಿನ್ನರ್ ಬಂದ್ಬಿಟ್ಟು ಸವಿತಾ ಅವರು. ಸವಿತಾ ಅವರೇ ಕಂಗ್ರ್ಯಾಚುಲೇಷನ್, ನೀವು ಝೂಕ್ ಬ್ಯಾಗ್ ವಿನ್ನರ್ ಆಗಿದ್ದೀರಾ. ನಿಮ್ಮ ಅಡ್ರೆಸ್ನ ನನಗೆ ಕಳಿಸಿಲ್ಲ ಅಂದರೆ ದಯವಿಟ್ಟು ಕಳಿಸಿ, ನಿಮ್ಮ ಅಡ್ರೆಸ್ಗೆ ನಾನು ನೀವು ಗೆದ್ದಿರೋಂಥ ಬ್ಯಾಗ್ನ ಕಳಿಸ್ತೀನಿ. ಸೊ ಬನ್ನಿ 3ನೇ ವಿನ್ನರ್ ಯಾರಾಗ್ತಾರೆ ಅಂತೇಳಿ ನೋಡೋಣ. 3ನೇ ವಿನ್ನರ್ ಬಂದ್ಬಿಟ್ಟು ನೋಡಿ, ನಾನು ಸೈಡಲ್ಲಿ ತೋರಿಸ್ತಿರ್ತೀನಿ ಯಾರ ನೇಮ್ ಬರ್ತಿರುತ್ತೆ ಅಂತೇಳಿ. ಸೊ 3ನೇ ವಿನ್ನರ್ ಬಂದ್ಬಿಟ್ಟು ಪ್ರೀಶಾ ಅಯ್ಯರ್ R3I. ಸೊ ಪ್ರೀಶಾ ಅಯ್ಯರ್ ಅನ್ನೋರು ವಿನ್ನರ್ ಆಗಿದ್ದಾರೆ. ಸೊ ಪ್ರೀಶಾ ಅಯ್ಯರ್ ಅವರೇ ಕಂಗ್ರ್ಯಾಚುಲೇಷನ್, ನೀವು ಝೂಕ್ ಬ್ಯಾಗ್ ಗೆದ್ದಿದ್ದೀರಾ. ನಿಮ್ಮ ಅಡ್ರೆಸ್ನ ನಾನು ಕಳಿಸಿಲ್ಲ ಅಂದರೆ ದಯವಿಟ್ಟು ಕಳಿಸಿ, ನಿಮ್ಮ ಅಡ್ರೆಸ್ಗೆ ನಾನು ಈ ಬ್ಯಾಗ್ನ ಕಳಿಸ್ತೀನಿ. ಸೊ ನೋಡಿದ್ರಲ್ವಾ, ಇವರಾಗಿದ್ರು ನಮ್ಮ 3 ಜನ ಲಕ್ಕಿ ವಿನ್ನರ್. ಇವರಿಗೆ ನಾನು ಝೂಕ್ ಬ್ಯಾಗ್ನ ಕಳಿಸ್ತೀನಿ. ಮತ್ತು ಯಾರಿಗೆಲ್ಲ ಸಿಕ್ಕಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ನಿಮ್ಮೆಲ್ಲರಿಗೂ ಏನಾದರೂ ಒಂದು ಕೊಡ್ತೀನಿ ಅನ್ನೋದನ್ನು ಪ್ರಾಮಿಸ್ ಮಾಡಿದ್ದೀನಿ ಅಲ್ವಾ. ಸೊ ಅದು ಈ ವಿಡಿಯೋಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಯಾವೊಂದು ಕುರ್ತಾ ಸೆಟ್ ಇಷ್ಟ ಆಯಿತು, ನಿಮ್ಮ ಸೈಜ್ ಏನು ಅಂತ ಹೇಳಿ. ಸೊ ನಾನು ಒಬ್ಬರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ವಿಡಿಯೋಯಿಂದ ಒಬ್ರಿಗೆ ಮಾತ್ರ ಕೊಡ್ತೀನಿ. ಯಾರಿಗೆ ಸಿಕ್ಕಿದೆ ಅವ್ರಿಗೆ ಇನ್ನೊಂದು ಸರ್ತಿ ನಾನು ಕೊಡಲ್ಲ. ಈ ಒಂದು ಗಿವ್ ಅವೇನಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಅವ್ರಿಗೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಗೆದ್ದಿರೋರಿಗೆ ಕಂಗ್ರ್ಯಾಚುಲೇಷನ್, ಗೆದ್ದಿಲ್ಲದೆ ಇರೋರಿಗೆ ನಾನು ಏನಾದರೂ ಕೊಡ್ತೀನಿ. ಬಾಯ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮೀಶೋ ಕುರ್ತಾ ಸೆಟ್ ಹಾಲ್. ಸೊ ಈ ಎಲ್ಲ ಕುರ್ತಾ ಸೆಟ್ಟಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಮತ್ತು ಯಾವ್ದು ಇಷ್ಟ ಆಗಲಿಲ್ಲ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನು ನೆಕ್ಸ್ಟ್ ಯಾವ ಥರ ಔಟ್ಫಿಟ್ನ ತರಿಸ್ಲಿ ಅದನ್ನು ಹೇಳಿ. ಆ್ಯಂಡ್ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆದಷ್ಟು ಪಾಲಿಯೆಸ್ಟರ್ ಫ್ಯಾಬ್ರಿಕ್ ಇರೋ ಬಟ್ಟೆನ ಉಡೋದನ್ನು ಕಡಿಮೆ ಮಾಡಿ ಹೆಲ್ದಿ ಫುಡ್ ತಿನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.